ಅವೆಲ್ಲ ಸುಳ್ಳು. ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸ್ದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ಪ್ರಸ್ತಾವನೆಯೂ ಇಲ್ಲ. ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು. ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟೀಸ್ಗೂ ಇಲ್ಲ, ಮುಸ್ಲಿಮ್ಸ್ಗೂ ಇಲ್ಲ, ಯಾವುದೂ ಚರ್ಚೆ ಆಗಿಲ್ಲ. ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎಲ್ಲ BJP ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಐ ಆಮ್ ಅಥಾರಿಟಿಯಿಂದ ಹೇಳ್ತಾ ಇದ್ದೀನಿ ನಾನು. ಯಾವುದೂ ಇಲ್ಲ. ಎಲೆಕ್ಷನ್ ಸೋಲ್ತೀವಿ ಅಂತ ಅದೇನೋ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ, ಮಂಜುನಾಥ ಸ್ವಾಮಿ ದೇವಸ್ಥಾನ, ಅರಿಶಿನ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಹೊರತು ಸೋಲ್ತೀವಿ ಅಂತ ಏನು ಅನ್ಬೇಕು, ಬರೀ ಸುಳ್ಳನ್ನು ಕಂತೇನೆ ಹೇಳ್ತಾ ಇದ್ದಾರೆ. ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳೆ. ನೋಡ್ರಿ, ಕುಮಾರಸ್ವಾಮಿದು ಅವ್ರದ್ದು ಪರ್ಸನಲ್ ಇದು. ಅವರಿಬ್ಬರು ಗಳಸ್ಯ ಕಂಠಸ್ಯ. ಇವ್ರದ್ದು ಒಳಗಡೆ ಏನು ಚಡ್ಡಿ ಏನಿದೆ ಅಂತ ನಾನು ನೋಡಿದ್ದೀನಿ ಅಂತ ಜಮೀರ್ ಹೇಳ್ತಾನೆ. ಅವನದು ಏನು ಅಂತ ನೋಡಿದ್ದೀನಿ, ಅವ್ರು ಹೇಳ್ತಾರೆ. ಅವ್ರವ್ರದ್ದು ವಿಚಾರ. ಏನು ಕುಮಾರಸ್ವಾಮಿ ಏನೋ ನಿಮ್ಮ ಹತ್ರ ಮಾತಾಡಿದಾರಾ ಈ ವಿಚಾರ? ಕುಮಾರಸ್ವಾಮಿ ಮಾತಾಡೋಕ್ಕೆ ಹೇಳಿ. ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡೋಕ್ಕೆ ಹೇಳಿ. ಇಲ್ಲ ಇದು ರೇಸಿಸ್ಟ್ ಆಗಿ ಇದು ಹೇಳ್ದ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ಹೇಳಿ. ಡಿಫೆಂಡ್ ಅಲ್ಲ, ಇದು ಅವ್ರವ್ರ ವಿಚಾರ. ನಾವು ಇಂಟರ್ಫಿಯರ್ ಆಗೋದು ಸರಿ ಇಲ್ಲ. ಬಿಜೆಪಿಯವರು ಅದನ್ನ ರಾಜಕಾರಣ ಮಾಡಕ್ಕೆ ಕೊಟ್ಟವ್ರೆ. ಏನೆಲ್ಲ ಟ್ವೀಟ್ ಮಾಡ್ಬಿಟ್ಟು ಎಲ್ಲ ಮಾಡವ್ರೆ. ಅದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಅವ್ರವ್ರ ಸ್ವಂತ ವಿಚಾರ. ಇವ್ರು ಅವ್ನು ಡ್ರೈವರ್ ಕೆಲಸ ಮಾಡಿದ್ರು, ಡ್ರೈವರ್ ಓನರ್ ಕೆಲಸ ಮಾಡಿದ್ನೋ ಏನೋ ಅದೆಲ್ಲ